ಇದು ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿರುವ ವಾರ್ಡ್ ನಂಬರ್ 153 ಹಳೆಯದು. ಈಗ ಹೊಸದನ್ನು ಮಾಡಿದ್ದಾರೆ. ಈ ವಾರ್ಡಲ್ಲಿ 120 ಮನೆಗಳಿದೆ. ಕರ್ನಾಟಕ ಗೃಹ ಮಂಡಳಿಯಿಂದ ನಿರ್ಮಿಸಿರುವ ಮನೆಗಳು 1997ರಲ್ಲಿ ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಇದ್ದಾಗ ಸಹ ಅವರಿಂದ ಗುದ್ಲಿ ಪೂಜೆ ಪ್ರಾರಂಭವಾಗಿ ಆಮೇಲೆ ಕಟ್ಟಿ ಹಂಚಿಕೆ ಮಾಡಿದ್ದಾರೆ. ಇದು ಹಾಗೇ ಇಷ್ಟು ವರ್ಷ ಜನ ಇದರಲ್ಲಿ ಬಾಳ್ತಾ ಇದ್ದಾರೆ. ಆದರೆ ಸರಿಯಾದ ವ್ಯವಸ್ಥೆಗಳೇ ಇಲ್ಲ. ಇದು ನಾವು ಹೋರಾಟ ಮಾಡಿ ಒಂದೊಂದು ಹಂತಾಗಿ ನೀರಿನ ವ್ಯವಸ್ಥೆ, ಕರೆಂಟಿನ ವ್ಯವಸ್ಥೆ ಎಲ್ಲ ತರಿಸಿದ್ದೀವಿ. ಆದರೆ ಕೆಲವೊಂದು ಹಾಗೇ ಬಿಟ್ಟಿದ್ದಾರೆ, ಮಾಡಲೇ ಇಲ್ಲ. ಒಬ್ಬರು ಬರೋದು ಸ್ಲಮ್ ಬೋರ್ಡ್ ಅಂತ ಅಷ್ಟೊಂದು ಕೆಲಸ ಮಾಡೋದು, ಬರೀ ಮೇಲ್ನೋಟಗಳು ಕೆಲಸ ಮಾಡ್ತಾರೆ, ಭದ್ರತೆ ಕೆಲಸ ಯಾವುದೂ ಮಾಡ್ತಾಯಿಲ್ಲ. ಇದೆಲ್ಲ ಹೋಗಲಿ ಅಂತ ನಾವು 2003ರಿಂದನೇ ಮನವಿಗಳು ಕೊಟ್ಕೊಂಡು ಬರ್ತಾಯಿದ್ದೀವಿ. 13ರಿಂದ ಮತ್ತು 22ರಿಂದ ಎಲ್ಲ ಕೊಟ್ಕೊಂಡು ಬರ್ತಾನೆ ಇದ್ದೀವಿ. 18ರಲ್ಲಿ ಏನಾಯ್ತು ಅಂದರೆ ಇದೆಲ್ಲ ಸರಿಪಡಿಸ್ಬಿಟ್ಟು ಸ್ಟ್ರೆಂತಿಂಗ್ ಕಾಮಗಾರಿ ಅಂತ ತಂದುಬಿಟ್ಟು ಆದ ನಂತರ 1 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ರು. ಕೆಲವು ಮನೆ ಮಾತ್ರ ಕೆಲಸ ಮಾಡಿ ಲಾಕ್ಡೌನು ಸಂದರ್ಭ ಎಲ್ಲ ಹೋದ್ರು ಆಯಿತು. ಆದ ನಂತರ BBMPಲಲ್ಲೂ ಮಾಹಿತಿನೇ ಸಿಗಲಿಲ್ಲ. ನಾವು ಬೇರೆ ವಿಚಾರವಾಗಿ ಹೋರಾಟ ಮಾಡಿದಾಗ ಇದರ ಮಾಹಿತಿ ಸಿಕ್ಕಿದಾಗ ಮತ್ತೆ ಪ್ರಶ್ನೆ ಮಾಡಿದ್ವಿ. ಆಗ ಯಾರಂದರೆ ಮಾಜಿ ಮೇಯರು ಗಂಗಾಂಬಿಕೆ ಅವರು ರಿಲೇಟಿವ್ನೇ ತೆಗೆದಿರೋದು ಗುತ್ತಿಗೆ, ಅವರೇ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಆಮೇಲೆ ಅದ ನಂತರ ನಾವು ಈ ಹೋರಾಟ ಮಾಡಿ ಎಲ್ಲ ಒತ್ತಡ ತಂದ ನಂತರ ಪುನಃ ಇದು ಕೆಲಸ ಶುರು ಮಾಡಿದ್ರು. ಶುರು ಮಾಡಿ ಏನು ಮಾಡಿದಂದರೆ ಬರೀ ಟೈಲ್ಸು, ಬಾತ್ರೂಮ್ ಟೈಲ್ಸು, ಈ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಅಷ್ಟೇ. ಯಾವುದು ಸರಿಯಾದ ಇದೇನು ಸ್ಟ್ರೆಂತಿಂಗ್ ಅಂತ ಗೊತ್ತಿಲ್ಲ ಅವರಿಗೆ. ಹೊರಗಡೆ ಮಾಡಬೇಕಾ ಸ್ಟ್ರೆಂತಿಂಗು, ಹೊರಗಡೆ ಮಾಡಬೇಕಾ ಅನ್ನೋದು ಗೊತ್ತಿಲ್ಲ. ಆಮೇಲೆ ವಾಟರ್ ಟ್ಯಾಂಕ್ ವ್ಯವಸ್ಥೆ ಮಾಡಿ, ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಇದಕ್ಕೆ ನೀರು ಸಪ್ಲೈ ಬರೋದು ಇಲ್ಲ, ಬರೀ ಪೈಪ್ ಹಾಕಿದ್ದಾರೆ ಅಷ್ಟೇ. ಮತ್ತೇನು ಮಾಡಿದ್ದಾರೆ ಅಂದರೆ ಕೆಳಗಡೆ ಇರೋರು ಇಟ್ಕೋಬೇಕು. ಸರ್ಕಾರ BWSP ಏನು ಹೇಳ್ತಾರಂದರೆ ಮೋಟ್ರ್ ಬಳಸಂಗೆಲ್ಲ ಅಂತಾರೆ. ಮೋಟ್ರ್ ಬಳಸಿಲ್ಲ ಅಂದರೆ ಈ 2ನೇ ಫ್ಲೋರ್ 3ನೇ ಫ್ಲೋರ್ಗೆ 2ನೇ ಫ್ಲೋರ್ಗೆ ಹೆಂಗೆ ಬರ್ತದೆ, ಫಸ್ಟ್ ಫ್ಲೋರ್ಗೆ ಹೆಂಗೆ ಬರ್ತದೆ ನೀರು, ಬರಲ್ಲ. ಇದೆಲ್ಲ ಈ ಥರ ಅವ್ಯವಸ್ಥೆಗಳು ಸುಮಾರು ಇದೆ. ಆದರೆ ಇಲ್ಲಿರುವ ನಮ್ಮ ಜನಗಳಿಗೆ ದಿಕ್ಕು ತಪ್ಪಿಸೋ ಕೆಲಸ ಮಾಡ್ತಾಯಿದ್ದಾರೆ. ಈಗ ಮೊನ್ನೆ ನೋಡಿ, ಇಲ್ಲೇ ನಿಮ್ಗೆ ಗೊತ್ತಾಗುತ್ತೆ, ಇಲ್ಲಿ ಸುಮಾರು ಜನ ಬಿದ್ದಿದ್ದಾರೆ. ಆ್ಯಕ್ಚುಲಿ ನಮ್ಮ ಹುಡುಗನ ಇಲ್ಲಿಂದ ಬಿದ್ದಿದ್ದಾನೆ, ಏನೋ ಆವಾಗಲೂ ಅವ್ನು ತಪ್ಪಿಸ್ಕೊಂಡ. ಈಗ ಏನು ಮನೆ ಘಟನೆ ನಡೀತದಲ್ಲ, ಅವನು ಒಂದು ಟೈಮ್ ಇಲ್ಲಿಂದ ಬಿದ್ದುಬಿಟ್ಟ. ಇದು ಗಾಳಿಪಟ ಹಾರಿಸುವ ಸಂದರ್ಭದಲ್ಲಿ ಏನೂ ಆಗಿಲ್ಲ. ಈ ರೀತಿ ಎಲ್ಲ ಇವ್ರದ್ದು ಅವ್ಯವಸ್ಥೆ ಮಾಡಿಕೊಂಡು ಬರೀ ದುಡ್ಡುಗಳು ಕೊಳ್ಳೆ ಹೊಡೆಯೋದು ಕೆಲಸನೇ ಆಗಿದೆ. ಗುತ್ತಿಗೆದಾರರಿಗೆ, BBMP ಕಾರ್ಪೊರೇಟ್ರಿಗಾಗಲಿ ಅಥವಾ ಇಂಜಿನಿಯರ್ಗಾಗಲಿ ಎಲ್ಲ ಶಾಮೀಲಾಗಿದ್ದಾರೆ. ನೋಡಿ ಎಷ್ಟು ಮಕ್ಕಳು ಅಲ್ಲಿದ್ದಾರೆ. ಏನಾದರೂ ಏನು ಯಾರು ಕೇಳೋರು, ಯಾರು ಗೊತ್ತಾಗುತ್ತೆ? ಆದ ನಂತರ ಇವ್ರೇನು ನಮ್ಮನ್ನ ಕಾಪಾಡೋದು? ಇಲ್ಲಿ ಬಡವ್ರ ಪ್ರಾಣಕ್ಕೆ ಬೆಲೆ ಇಲ್ವಾ? ಬಡವ್ರ ಪ್ರಾಣನೂ ಅಷ್ಟೊಂದು ಚೀಪ್ ಆಗಿದೆ ಇವ್ರಿಗೆ. ಆದ್ದರಿಂದ ನಾವು ಇವತ್ತು ಹೋರಾಟ ಮಾಡಬೇಕಂತ ಹೋಗಿ, ಯಾಕೆಂದರೆ ನಿನ್ನೆ ಬೆಳಗ್ಗೆ 6 ಗಂಟೆ ಸಮಯದಲ್ಲಿ 6-6:30 ಗಂಟೆ ಸಮಯ ಮೋಲ್ಡಿಂಗು ಮನೆ ಹೊರಡೆ ಇರುವಾಗ ಮೋಲ್ಡಿಂಗ್ ಬಿತ್ತೈತು. ಸದ್ಯದಲ್ಲಿ ನಮ್ಮ ಹುಡುಗ ಮಲಗಿದ್ದ. ನಮ್ಮ ಹೆಂಗಸರು ನೋಡಿ ಎಳ್ಕೊಬಿಟ್ರೆ ಸೌಂಡ್ ಬರ್ತದೆ, ಇಲ್ಲದ್ರೆ ಅವ್ನು ನೆನ್ನೆ ಸ್ಪಾಟ್ ಆಯ್ತಾಯಿದ್ದ. ಇಬ್ಬರು ಸ್ಪಾಟ್ ಆಯ್ತಾಯಿದ್ರು, ಯಾಕಂದರೆ ಅಷ್ಟು ದೊಡ್ಡದು ಬಿದ್ದಿದೆ. ಆದ್ದರಿಂದ ನಾವು BBMP ಅಧಿಕಾರಿಗಳಿಗೂ ಹೇಳ್ತೀವಿ, ಎಲ್ಲ ಅಧಿಕಾರಿಗಳಿಗೂ ಮತ್ತು ಈ ವಿಭಾಗದ ಶಾಸಕರಾಗಲಿ ಎಲ್ಲರೂ ಹೊಣೆಗಾರಿಕೆ ಈ ಅವ್ಯವಸ್ಥೆ ಆಗಿರುವ ಪ್ರತಿಯೊಂದಕ್ಕೂ. ಆದ್ದರಿಂದ ಇವ್ರನ್ನ ಖಂಡಿಸ್ತೀವಿ, ಮನವಿಯೂ ಮಾಡ್ಕೊತೀವಿ ಸರ್ಕಾರ ಅಧಿಕಾರಿಗಳನ್ನ, ಇದೆಲ್ಲ ಸರಿಪಡಿಸಬೇಕು ಕೂಡಲೇ ಅಂತ. ಸರ್ಕಾರದಿಂದ ನಿಮಗೆ ಅನುಕೂಲ ಇದೆಯಾ, ಅನಾನುಕೂಲ ಇದೆಯಾ? ಅನನುಕೂಲ ಏನು ಅನುಕೂಲ ಇದೆ? ಅವ್ರಿಗೆ ಅನುಕೂಲ. ಯಾಕಂದರೆ ಒಂದೊಂದು ಟೆಂಡರ್ ತರ್ತಾರೆ, ದುಡ್ಡು ತಿಂತಾರೆ. ನಮಗೇನು ಮಾಡಿದ್ದಾರೆ? ಮಾಡ್ತಾನೆ ಇಲ್ವ? ನಮ್ಮ ಹೆಸರಲ್ಲಿ ಅವ್ರು ಬಾಳ್ತಾ ಇದ್ದಾರೆ, ನಾವೆಲ್ಲಿ ಬಾಳ್ತಾ ಇದ್ದೀವಿ? ಪ್ರತಿ ದಿವಸ ಅವ್ಯವಸ್ಥೆ ತಾನೆ, ಪ್ರಾಣ ಕೈಯಲ್ಲಿ ಹಿಡ್ಕೊಂಡು ಬಾಳ್ತಾ ಇದ್ದೀವಿ. ಇದು ಯಾವಾಗ ಬೀಳುತ್ತೋ ಏನಾಗ್ತದೆ? ಯಾಕಂದರೆ 30 ವರ್ಷ ಅವಧಿ ಅಂತಾರೆ ಅವರು. ಇದು ಆಯಿತು 30 ವರ್ಷ, ಆದರೆ ಇದು ಯಾವುದೂ ಸರಿಯೇ ಇಲ್ವಲ್ಲ. ಮೆಟೀರಿಯಲ್ ಕಳಪೆ ಕಾಮಗಾರಿ. ಮೇಲಾಧಿಕಾರಿಗಳು ಗಮನಕ್ಕೆ ತಂದಿದ್ದೀವಿ. ಮೊನ್ನೆ ಕೂಡ ಹೋರಾಟ ಮಾಡಿದ್ದೀವಿ. ಒಟ್ಟು ಒಂದು 8 ತಿಂಗಳ ಹಿಂದೆ ಹೋರಾಟ ಮಾಡಿ ನಗರಾಭಿವೃದ್ಧಿ ಇಲಾಖೆ ಕೊಟ್ಟಿದ್ದೀವಿ, ಗೃಹ ಸಚಿವರು ಕೊಟ್ಟಿದ್ದೀವಿ, ಆಮೇಲೆ ಮುಖ್ಯಮಂತ್ರಿ ಕೊಟ್ಟಿದ್ವಿ, BBMP ಕಮಿಷನರ್ ಕೊಟ್ಟಿದ್ವಿ, ಗೃಹ ಮಂಡಳಿ ಕೊಟ್ಟಿದ್ದೀವಿ, ಸ್ಲಮ್ ಬೋರ್ಡ್ ಕೊಟ್ಟಿದ್ದೀವಿ, ಎಲ್ಲರ ಕಡೆ ಮನವಿ ಕೊಟ್ಟಿದ್ದೀವಿ. ಕೊಟ್ಟಿದ್ದೀವಿ. ಅದೇ ಇನ್ನೂ ಫಾರ್ವರ್ಡ್ ಇಲ್ಲ. ಈಗ ನಿನ್ನೇನೋ ನಗರಾಭಿವೃದ್ಧಿ ಇಲಾಖೆ ಒಂದು ಮಾಹಿತಿ ಬಂದಿದೆ, ಅದು ಯಾವ ವಿಚಾರ ಗೊತ್ತಿಲ್ಲ. 3ನೇ ತಾರೀಕು ಕಳಿಸಿದ್ದಾರೆ, ನಿಮ್ದು ಇವಾಗ ಅಪ್ಡೇಟ್ ಆಗಿದೆ ಅಂತ. ಈ ಥರ ಇದೆ ವ್ಯವಸ್ಥೆ. ಆದ್ದರಿಂದ ಈ ಮಾಧ್ಯಮ ಮುಂದೆ ನಾನು ಹೇಳ್ತಾ ಇದ್ದೀನಿ, ಸರ್ಕಾರಕ್ಕೆ ಏನೋ ಯಾವುದೇ ಒಂದು ಬದಲಾವಣೆ ತರೋದು ಮಾಧ್ಯಮ ಕೈ ದೊಡ್ಡದಾಗಿದೆ. ಅದನ್ನು ನೀವು ಇದ್ರ ಬಗ್ಗೆ ಜನಗಳಿಗೆ ಏನು ನ್ಯಾಯ ಕೊಡಿಸುವ ಕೆಲಸ ನೀವು ನಮ್ಮ ಜೊತೆಗೆ ಸೇರಿ ಮಾಡಿದ್ರೆ ಉತ್ತಮವಾಗಿರುತ್ತೆ ಅಂತ ತಮ್ಮಲ್ಲಿ ಬೇಡಿಕೊಳ್ತೀನಿ. ನನ್ನ ಹೆಸರು R. ಶೇಖರ್. ಮಿತ್ರರಿಗೆಲ್ಲ ಜೈ ಭೀಮ್ ವಂದನೆ. ನಾವು ನಿನ್ನೆ ಇದೇ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ BTB ಏರಿಯಾದಲ್ಲಿ ಈ ಮೋಲ್ಡ್ಗೆ ಹಾಕಿರೋ RCC ಪದರ ಕುಸಿದು ಬಿದ್ದು
ಒಂದು ಮಗು ಮತ್ತು ತಾಯಿಗೆ ದೊಡ್ಡ ಒಂದು ಮಾರಣಾಂತಿಕ ಘಟನೆ ಆಗ್ತಾಯಿತ್ತು. ಇದರಿಂದ ಕ್ಷಣಮಾತ್ರದಲ್ಲಿ ತಪ್ಪಿಸ್ಕೊಂಡಿದ್ದಾರೆ. ಈ ವಿಷಯವಾಗಿ ಬಿಲ್ಡಿಂಗ್ ಶಿಥಿಲಗೊಂಡಿದೆ ಅಂತ ಹೇಳಿ 2003ರಿಂದ ನಾವು ಅವರಿಗೆ ಸಂಬಂಧಪಟ್ಟ ಇಲಾಖೆಗಳಿಗೆ KHB ಆಗಿರ್ಬೋದು, BBMP ಆಗಿರ್ಬೋದು, BBMP ಇಂಜಿನಿಯರಿಂಗ್ ವಿಭಾಗ ಆಗಿರ್ಬೋದು, ಎಲ್ಲರಿಗೂ ಮನವಿ ಕೊಡ್ತಾ ಬರ್ತಾಯಿದ್ವಿ. ಸೊ ಈ ಮನವಿನ ಪರಿಗಣಿಸಿ 2018ರಲ್ಲಿ ಗಂಗಾಂಬಿಕೆ ಮಲ್ಲಿಕಾರ್ಜುನ್ ಅವರು ಮೇಯರ್ ಏನಾಗಿದ್ದರು, ಅವರು 1 ಕೋಟಿ ಅಷ್ಟು ಹಣನ ಬಿಡುಗಡೆ ಮಾಡಿಸ್ಕೊಂಡು ಅದನ್ನು ಸ್ಟ್ರೆಂಥನ್ ಮಾಡ್ತೀವಿ, ಈ ಏನು ಶಿಥಿಲಗೊಂಡಿದ್ವಿ ಅದನ್ನೆಲ್ಲ ನಾವು ಸದೃಢಗೊಳಿಸ್ತೀವಿ ಅಂತ ಹೇಳಿ ಹಣ ಬಿಡುಗಡೆ ಮಾಡಿಸ್ಕೊಂಡು ಅವ್ರದ್ದೇ ಬೇನಾಮಿ ಹವಿಕಾ ಸಂಸ್ಥೆಗೆ ಅದನ್ನು ದುಡ್ಡು ಕೊಡ್ತಾರೆ. ಆ ಗುತ್ತಿಗೆದಾರ ಏನು ಮಾಡ್ತಾರೆ, ಒಂದು 3 ಮನೆಗೆ ಸುಮ್ಮನೆ ಜನರ ಕಣ್ವರ್ಸೋದಕ್ಕೆ ಕಾಮಗಾರಿ ಮಾಡಿ ಉಳಿದಿದ್ದನ್ನೆಲ್ಲ ದುಡ್ಡು ಜೋಬಿಗೆ ಹಾಕ್ಕೊಬಿಡ್ತಾರೆ. ಇದುವರೆಗೂ ಮತ್ತೆ ಬಂದು ಆ ಕೆಲಸನ ಅವರು ಮಾಡಿಲ್ಲ. ಈ ವಿಷಯವಾಗಿ ಸಂಬಂಧಪಟ್ಟ ಇಂಜಿನಿಯರಿಂಗ್ ವಿಭಾಗದ ಅಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ದೀವಿ, ಸಂಬಂಧಪಟ್ಟ JC ಗಮನಕ್ಕೆ ತಂದಿದ್ದೀವಿ, ಝೋನಲ್ ಕಮಿಷನರ್ ಗಮನಕ್ಕೆ ತಂದಿದ್ದೀವಿ. ಆದರೆ ಇವ್ರು ಯಾರೂ ಕ್ರಮ ಕೈಗೊಂಡಿಲ್ಲ. ಮತ್ತು ನಾವು ಕೇಳಿದಾಗ ಹೇಳ್ತಾರೆ ಅದಕ್ಕೆ ಸಂಬಂಧಪಟ್ಟ ಇಂಜಿನಿಯರು ಅದಕ್ಕೆ ಏನು ಹೇಳಿದ್ದಾರೆ, ಅನುಮೋದನೆ ಕೊಟ್ಟಿದ್ದಾರೆ, ದುಡ್ಡು ಶಾಂಕ್ಷನ್ ಆಗಿದೆ ಅಂತ ಹೇಳ್ತಾರೆ. ಈ ವಿಷಯವಾಗಿ ನಾವು ಮಾನವ ಹಕ್ಕುಗಳ ಆಯೋಗಕ್ಕೆ ವರದಿ ಸಲ್ಲಿಸಿದಾಗ ಆ ಮಾನವ ಹಕ್ಕುಗಳ ಆಯೋಗದಿಂದ ಸಂಬಂಧಪಟ್ಟ ಇಂಜಿನಿಯರ್ ವಿಭಾಗಕ್ಕೆ ಈ ಕುರಿತಾಗಿ ಪರಿಶೀಲನೆ ಮಾಡೋದಕ್ಕೆ ಕೇಳಿದ್ರೆ ಇವರು ಇಲ್ಲ ಏನೂ ಆಗಿಲ್ಲ ಅಂದ್ಬಿಟ್ಟು ಅವರು ಮಾಹಿತಿ ಕೊಟ್ಟಿದ್ದಾರೆ. ಆದರೆ ವಿಪರ್ಯಾಸ ಏನು ಅಂತ ಹೇಳೋದಾದರೆ ದುಡ್ಡು ತಿಂದುಬಿಟ್ಟಿದ್ದಾರೆ. ಇವಾಗ ತಾರಸಿ ಬಿದ್ದೋಗಿ ತೊಂದರೆ ಆಗಿದೆ. ಇದಕ್ಕೆ ಮುಂಚೆ ಕೆಲವರು ಬಟ್ಟೆ ಒಣಗೋಕೆ ಹೋದಾಗ ಗೋಡೆ ಬಿದ್ದುಬಿಟ್ಟು ಅವರು ಸೊಂಟ ಮುರ್ಕೊಂಡು ಇನ್ಪೇಷಂಟ್ ಆಗಿದ್ದರು. ಮತ್ತು ಮೇಲೆ ಬಟ್ಟೆ ಒಣಗೋಕೆ ಹೋದಾಗಲೂ ಬಿದ್ದವ್ರೆ. ಇದುವರೆಗೂ ಒಂದು ವಸತಿ ಸಮುಚ್ಚಯ ಕಟ್ಟಿ 40 ವರ್ಷಗಳು ಆದ್ರೂ ಸಹ ಯಾವುದೇ ಪ್ಯಾರಾಪಿಟ್ ವಾಲ್ ಇದುವರೆಗೂ ಕಟ್ಟಿಲ್ಲ. ಮತ್ತು 5 ವರ್ಷದ ಕೆಳಗೆ ಬಂದು ಸುಸಜ್ಜಿತವಾದ ಅವರಿಗೆ ನೀರಿನ ಟ್ಯಾಂಕ್ ವ್ಯವಸ್ಥೆ ಇಲ್ಲ, ಬೋರ್ವೆಲ್ ಇಲ್ಲ. ಆದರೂ ಜನರ ಕಣ್ವರ್ಸೋದಕ್ಕೆ ಚುನಾವಣೆ ಸಮಯದಲ್ಲಿ ಮೇಲೆ ಟ್ಯಾಂಕ್ಗಳಿಟ್ಟು ಅದಕ್ಕೆ ಪೈಪು ಕನೆಕ್ಷನ್ ಕೊಟ್ಟು ಇದುವರೆಗೂ ನೀರು ಸಪ್ಲೈ ಮಾಡಿಲ್ಲ. ಪ್ರತಿ ಸಲವೂ ಅಲ್ಲಿ ಒಳಚರಂಡಿ ವ್ಯವಸ್ಥೆ ಹದಗೆಟ್ಟಿದೆ, ಕಟ್ಕೊಳ್ತಾ ಇರುತ್ತೆ, ಹಳೇದಾಗಿದೆ. ಪ್ರತಿ ಸಲ ಯಾರೇ ಬಂದ್ರೂ ಸಹ ವಾಹನದವರು BBMP ಅವರು ಬಂದ್ರೂ ಒಂದೊಂದು ಮನೆಗೆ 200 ರೂಪಾಯಿ ಕೊಟ್ಟರೆ ಅವರು ಕೆಲಸ ಮಾಡ್ತಾರೆ, ಇಲ್ಲಾಂದರೆ ಕೆಲಸ ಮಾಡಲ್ಲ. ಈ ರೀತಿ ಮೂಲಭೂತ ಸೌಕರ್ಯಗಳಲ್ಲಿ ಬೇರೆ ಒಂದು ಪ್ರದೇಶಗಳಿಗೂ ಮತ್ತು ಬಡವರು ಮಾಡೋ ಪ್ರದೇಶಗಳಿಗೂ ತುಂಬ ತಾರತಮ್ಯ ಇದೆ. ಇದನ್ನು ಎಷ್ಟೇ ಗಮನಕ್ಕೆ ತಂದರೂ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಆದರೆ ಯಾರಾದರೂ ಅನಾಹುತಗಳಾಗಿ ನೆನ್ನೆ ಸಂಭವಿಸಿದ್ರೆ ಯಾರು ಬಂದು ಮುಸ್ಲೆ ಕಣ್ಣೀರು ಹಾಕ್ತಾರೆ. ನೆನ್ನೆ ಹೇಳ್ಬೇಕಾದ್ರೆ ತಾರಸಿ ಬಿದ್ದು ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮತ್ತು ಈ ಒಂದು ಸಂಭವನೀಯ ಅವಘಡಗಳಾಗೋಕ್ಕೆ ತುಂಬ ಎಲ್ಲ ಮನೆಗಳಲ್ಲೂ ಇದೆ, 120 ಮನೆಗಳಲ್ಲೂ ಇದೆ. ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಕಮಿಷನರ್ಗಳಾಗಿರ್ಬೋದು ಮತ್ತು ಯಾರು ಸಂಬಂಧಪಟ್ಟಿದ್ದಾರೋ ಬಂದು ಕೂಡಲೇ ಆ ಒಂದು ಕ್ರಮನ ಕೈಗೊಳ್ಳಬೇಕು. ಆ ಶಿಥಿಲಗೊಂಡ ಮನೆನ ಬದಲಾಯಿಸಿ ಬೇರೆ ಮನೆನ ಕಟ್ಟೋದಕ್ಕೆ ಪ್ರಯತ್ನ ಪಡಬೇಕು. ಜೊತೆಗೇನೆ ಇವಾಗ ಯಾರು ಈ ಒಂದು ಕಳಪೆ ಕಾಮಗಾರಿಗೆ ಶಾಮೀಲಾಗಿದ್ದಾರೋ ಗುತ್ತಿಗೆದಾರರಿರ್ಬೋದು ಮತ್ತು ಸಂಬಂಧಪಟ್ಟ BBMP ಇಂಜಿನಿಯರ್ಸ್ ಇರ್ಬೋದು, ಅಧಿಕಾರಿಗಳ ಕೂಡಲೇ ಸಸ್ಪೆಂಡ್ ಮಾಡಿ ತನಿಖೆಗೊಳಿಸ್ಬಿಡಬೇಕು, ಅವನ್ನ ಬಂಧಿಸಬೇಕು ಅಂತ ಕೇಳ್ತೀವಿ. ಈ ವಿಷಯವಾಗಿ ನಿನ್ನೆ ಕಂಪ್ಲೇಂಟ್ ಕೊಟ್ಟರು ಸಹ ಅವರು ಬರೀ NCR ಮಾಡಿಲ್ಲ, FIR ಮಾಡಿಲ್ಲ, ಬರೀ LTP ಮಾಡಿದ್ದಾರೆ. ಅಂದರೆ ಅವ್ರ ಉದ್ದೇಶ ಎಲ್ಲರೂ ಸೇರಿಕೊಂಡು ಮಿಂಗಲ್ಲಾಗಿ ಈ ಬಡವರಿಗೆ ಶೋಷಣೆ ಮಾಡ್ತಾಯಿದ್ದಾರೆ, ಮೋಸ ಮಾಡ್ತಾಯಿದ್ದಾರೆ. ಇದ್ರ ವಿರುದ್ಧವಾಗಿ ನಾವು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತೀವಿ. ಅದಕ್ಕೆ ಮುಂಚೆ ನೀವೇನಾದರೂ ಸೂಕ್ತವಾದ ಕ್ರಮ ಕೈಗೊಳ್ಳಿಲ್ಲ ಅಂದರೆ ಎಲ್ಲ ವಸತಿ ಸಮುಚ್ಚಯದ ಎಲ್ಲ ಜನರು ಸೇರಿಕೊಂಡು ಒಂದು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ನಾನು ಎಚ್ಚರಿಸ್ತಾ ಇದ್ದೇನೆ. ನಾವು ತಿಲಕನಗರಕ್ಕೆ ನೆನ್ನೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಮತ್ತು ಈಗ ನಮ್ಮ ಝೋನಲ್ ಕಮಿಷನರು ಅವ್ರಿಗೂ ಸಹ ರಮೇಶ್ ಕುಮಾರ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವರು ಏನು ಹೇಳಿದ್ರು, ಈಗ ನಿಮ್ಮ ಏನು ತೊಗೊಂಡಿದ್ದೀನಿ ಈ ಕೇಂದ್ರ ವಲಯಕ್ಕೆ ಬರುತ್ತೆ, ನಾನು ಫಾರ್ವರ್ಡ್ ಮಾಡ್ತೀನಿ. ಮತ್ತು ನನ್ನಲ್ಲೇ ಏನಾದರೂ ಆ ದಾಖಲೆಗಳಿದ್ದರೆ ಕೂಡಲೇ ಇದರಲ್ಲಿ ಏನಾದರೂ ಲೋಪ ದೋಷ ಆಗಿದ್ದರೆ ಅವನ್ನ ಕೂಡಲೇ ಸಸ್ಪೆಂಡ್ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಅದರಿಂದ ನಾವು ಈಗ ಹೋರಾಟ ಮಾಡ್ದಿರ ಅವ್ರಿಗೆ ಮನವಿ ಸಲ್ಲಿಸಿದ್ದೀವಿ. ಏನು ಅದ್ರ ಬಗ್ಗೆ ಕ್ರಮ ಕೈಗೊಳ್ತಾರೆ ಅಂತ ಭರವಸೆ ಮತ್ತು ನಂಬಿಕೆಯಿಂದ ಈಗ ಹೋಗ್ತಾ ಇದ್ದೀವಿ. ಈಗ ವಸತಿ ಪ್ರದೇಶಗಳಿಗೆ ಹೋಗಿ ಅಲ್ಲಿ ಯಾರು ವಸತಿ
ಜನರು ವಾಸ ಮಾಡ್ತಾ ಇದ್ದಾರೋ ಅವ್ರದ್ದು ನೇರವಾಗಿ ಅವರ ಕುಂದುಕೊರತೆಗಳನ್ನ ಆಲಿಸೋಕೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀವಿ. ಜೈ ಭೀಮ್, ಜೈ ಸಂವಿಧಾನ. ಹೌದು, ಸುರಕ್ಷಿತ ಗೋಡೆ ಹಾಕ್ಬೇಕು. ನೋಡಿ ಮಕ್ಕಳುಗಳು ಹೆಂಗಿದ್ದಾರೆ. ಇಲ್ಲಿ ಮಾತಾಡ್ತಾರೆ ಇನ್ನೊಂದು ಐತಣ್ಣ ಬರ್ರಿ. ಅಲ್ಲ ಇನ್ನೊಂದು ಐತು. ಫುಲ್ಲು ಕಾಂಪೌಂಡ ಇಲ್ಲ ಇಲ್ಲಿ. ಫುಲ್ಲು ಇದ್ರ ಥರ ಇದೆ, ಬ್ಯಾಟಾಡ ಥರ ಇದೆ. ಇಬ್ಬರ ಹೋಯ್ತು ಕೆಳಗೆ. ಇಲ್ಲೇ ಇಲ್ಲೇ ಸಚಿನ್ ಅವರಿದ್ದಾರೆ. ಹೌದು, ಸುರಕ್ಷಿತ ಗೋಡೆ ಹಾಕ್ಬೇಕು. ನೋಡಿ ಮಕ್ಕಳುಗಳು ಹೆಂಗಿದ್ದಾರೆ. ಇಲ್ಲಿ ಮಾತಾಡ್ತಾರೆ ಇನ್ನೊಂದು ಐತಣ್ಣ ಬರ್ರಿ. ಅಲ್ಲ ಇನ್ನೊಂದು ಐತು. ಫುಲ್ಲು ಕಾಂಪೌಂಡ ಇಲ್ಲ ಇಲ್ಲಿ. ಫುಲ್ಲು ಇದ್ರ ಥರ ಇದೆ, ಬ್ಯಾಟಾಡ ಥರ ಇದೆ. ಇಬ್ಬರ ಹೋಯ್ತು ಕೆಳಗೆ. ಇಲ್ಲೇ ಇಲ್ಲೇ ಅಲ್ಲ ಗೌರ್ಮೆಂಟ್
ನೋಡಂತ